ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಸಿಗ್ನೋಫ್ಲೇಮ್ ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಸಿಗ್ನೋಫ್ಲೇಮ್ ಟ್ಯಾಬ್ಲೆಟ್ ಅನ್ನುವಂಥದ್ದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಲುಪಿನ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಪ್ರಾಡಕ್ಟನ್ನು ತಯಾರು ಮಾಡ್ತು. ಮತ್ತು ಇದರ ಒಂದು ಪ್ಯಾಕೇಜಿಂಗ್ ಮತ್ತು MRPಯನ್ನು ನೋಡೋದಾದರೆ ಪ್ಯಾಕೇಜಿಗೆ ಬಂದುಬಿಟ್ಟು ನಿಮಗೆ ಒಂದು ಸ್ಟಿಪ್ಪಲ್ಲಿ 10 ಟ್ಯಾಬ್ಲೆಟ್ಸ್ ಇರ್ತಾವೆ ಮತ್ತು MRP ಬಂದುಬಿಟ್ಟು ₹148 ಆಗಿರುತ್ತೆ. ಇದು ನಾನು ವಿಡಿಯೋ ಮಾಡೋ ಟೈಮಲ್ಲಿ ಇರುವಂಥ ಒಂದು MRP. ಮತ್ತು ಮಾಲಿಕ್ಯೂಲ್ ನೇಮ್ ಮತ್ತು ಅದರ ಒಂದು ಕ್ವಾಂಟಿಟಿಯನ್ನು ನೋಡಿದ್ರೆ ಯಾವೆಲ್ಲ ಒಂದು ಕಾಂಬಿನೇಷನಲ್ಲಿ ಈ ಒಂದು ಟ್ಯಾಬ್ಲೆಟಲ್ಲಿ ಸಿಗ್ತದೆ ಅಂದರೆ 3 ರೀತಿ ಮಾಲಿಕ್ಯೂಲ್ ನೇಮ್ ಇರುತ್ತೆ. ಒಂದನೇದು ಬಂದುಬಿಟ್ಟು ಎಸಿಕ್ಲೋಫೆನಾಕ್, ಪ್ಯಾರಾಸೆಟಮಾಲ್ ಮತ್ತು ಸೆರಾಟೋಪೆಪ್ಟೈಡ್ಸ್ ಅನ್ನುವಂಥ ಒಂದು 3 ರೀತಿಯ ಒಂದು ಮಾಲಿಕ್ಯೂಲ್ ನೇಮ್ ಸಿಗುತ್ತೆ. ಎಷ್ಟು ಪ್ರಮಾಣವನ್ನು ನೋಡೋದಾದ್ರೆ ಒಂದು ಎಸಿಕ್ಲೋಫೆನಾಕ್ ಬಂದುಬಿಟ್ಟು ನಿಮಗೆ 100 mg ಸಿಗುತ್ತೆ ಮತ್ತು PCT ಬಂದುಬಿಟ್ಟು 325 mg, ಸೆರಾಟೋಪೆಪ್ಟೈಡ್ಸ್ ಬಂದುಬಿಟ್ಟು 15 mg. ಈ ರೀತಿ ಒಂದು ಟ್ಯಾಬ್ಲೆಟ್ನಲ್ಲಿ ಇರುವಂಥ ಒಂದು ಕಾಂಪೋಸಿಷನ್ನು ಮತ್ತು ಮಾಲಿಕ್ಯೂಲ್ ನೇಮ್ ಆಗಿರುತ್ತೆ. ಮತ್ತು ಇದರ ಈ ಒಂದು ಟ್ಯಾಬ್ಲೆಟನ್ನು ಯಾವುದಕ್ಕೆಲ್ಲ ಬರೆದು ಕೊಡ್ತಾರೆ, ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳೋದಾದ್ರೆ ಮೇನ್ಲಿ ಬಂದುಬಿಟ್ಟು ಈ ಒಂದು ಟ್ಯಾಬ್ಲೆಟ್ ಪೇನ್ ಕಿಲ್ಲರಾಗಿ ಯೂಸ್ ಮಾಡ್ತಾರೆ. ಅಂತಂತಂದರೆ ಈ ಮಸಲ್ ಜಾಯಿಂಟ್ ಇರ್ಬೋದು ಮತ್ತು ಆಪ್ರೇಷನ್ ಆದಾಗ ಪೇನ್ ಆಗ್ತಿರ್ತಲ್ಲ ಅದಕ್ಕೂ ಸಹ ಇರ್ಬೋದು ಮತ್ತು ಜಾಯಿಂಟ್ ಪೇನಿಗೂ ಸಹ ಈ ಒಂದು ಟ್ಯಾಬ್ಲೆಟನ್ನ ಯೂಸ್ ಮಾಡ್ತಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಒಂದು ಇನ್ಫ್ಲಮೇಷನ್ ಅಂತಂದರೆ ಕೆಲವೊಂದು ಜಾಯಿಂಟ್ ಪೇನ್ ಕಂಡೀಷನ್ಸ್ ಇದೆ ಅಂತಂದರೆ ಓಸ್ಟಿಯೋ ಆರ್ಥರೈಟಿಸ್ ಆಗಿರ್ಬೋದು ಮತ್ತು ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಮತ್ತು ರೆಮಟೈಡ್ ಆರ್ಥರೈಟಿಸ್ ಈ ರೀತಿ ಒಂದು ಕಂಡೀಷನ್ ಡಿಸೀಸ್ ಒಳಗೆ ಏನು ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಒಟ್ಟಾರೆಯಾಗಿ ಹೇಳಿದರೆ ಈ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ಪೇನ್ ಕಿಲ್ಲರಾಗಿ ಕೆಲಸ ಮಾಡುತ್ತೆ. ಮತ್ತು ಇದು ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಲ್ಲಿ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ ಆಗ್ತಾವೆ ಅಂತ ನೋಡಿದ್ರೆ ಸೈಡ್ ಎಫೆಕ್ಟ್ ಬಂದುಬಿಟ್ಟು ನಿಮಗೆ ನಾಸಿಯಾ ಆಗುತ್ತೆ ಮತ್ತು ವಾಮಿಟಿಂಗ್ ಇವೆಲ್ಲ ಕಾಮನ್ ಸೈಡ್ ಎಫೆಕ್ಟ್ಸು. ಇನ್ ಕೇಸ್ ಒಂದು ಸ್ಟಮಕ್ ಪೇನ್, ಡಯೂರಿಯಾ ಅಥವಾ ಡಿಸಿನೆಸ್, ಡ್ರೌಸಿನೆಸ್ ಇವೆಲ್ಲ ಏನಾಗುತ್ತೆ ಕಡಿಮೆ ಪ್ರಮಾಣ ಆಗ್ತಾಯಿತ್ತು ಅಂದರೆ ನಡೆಯುತ್ತೆ. ಇನ್ ಕೇಸ್ ಜಾಸ್ತಿ ಆಗ್ತಾಯಿತ್ತು ಸೈಡ್ ಎಫೆಕ್ಟ್ ಈ ಒಂದು ಮೆಡಿಸಿನನ್ನು ಸ್ಟಾಪ್ ಮಾಡಿ ಡಾಕ್ಟ್ರಿಗೆ ತೋರಿಸ್ಬೇಕಾಗತ್ತೆ. ತೋರಿಸಿದ್ಮೇಲೆ ಅವರು ಬೇರೆ ಮೆಡಿಸಿನ್ ಬರೆದು ಕೊಡ್ತಾರೆ, ಇಲ್ಲಾಂದರೆ ಡೋಸನ್ನು ತೆಗೆದುಕೊಳ್ಳೋದನ್ನು ಕಡಿಮೆ ಮಾಡಲಿಕ್ಕೆ ಹೇಳ್ತಾರೆ. ಮತ್ತು ಈ ಒಂದು ಡೋಸೇಜ್ ಬಂದುಬಿಟ್ಟು ಅಂತಂದರೆ ಇದು ಡಾಕ್ಟ್ರು ಅಡ್ವೈಸ್ ಇಲ್ಲದೆ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಇನ್ ಜನರಲ್ಲಾಗಿ ಹೇಳೋದಾದ್ರೆ ಈ ಒಂದು ಟ್ಯಾಬ್ಲೆಟನ್ನು ಬೆಳಗ್ಗೆ ಒಂದು ರಾತ್ರಿ ಒಂದು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ ಊಟ ಆದಮೇಲೆ. ಇದರ ಇದು ಡೋಸೇಜ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.